ಅಪ್ಪ ಮಗನ ವಿರುದ್ಧ ಸಂತ್ರಸ್ತೆ ಆರೋಪಗಳ ಸುರಿಮಳೆಯನ್ನೇ ಮಾಡ್ತಾ ಇದ್ದಾರೆ. ಸಂತ್ರಸ್ತೆಯನ್ನ ವಿಚಾರಣೆ ಮಾಡ್ತಾ ಇರುವಂತ SIT ಅಧಿಕಾರಿಗಳು ಪ್ರಶ್ನೆಗಳ ಮೇಲೆ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ಸಂತ್ರಸ್ತೆಗೆ ಏನಾಯ್ತು, ಲೈಂಗಿಕ ದೌರ್ಜನ್ಯ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದೀರಿ. ಏನು ಲೈಂಗಿಕ ದೌರ್ಜನ್ಯ ಮಾಡಿದ್ರು, ಯಾರು ಮಾಡಿದ್ರು, ಯಾವ ಸಮಯ, ಇದೆಲ್ಲ ಪ್ರಶ್ನೆಯನ್ನು ಕೇಳಿದಾಗ ಅಪ್ಪ ಮಗನ ವಿರುದ್ಧ HD ರೇವಣ್ಣ ಮತ್ತೆ ಪ್ರಜ್ವಲ್ ರೇವಣ್ಣ ಇವರ ವಿರುದ್ಧ ಆರೋಪಗಳ ಸುರಿಮಳೆಯನ್ನೇ ಸುರಿಸ್ತಾ ಇದ್ದಾರೆ. ಮನೆ ಕೆಲಸದ ಆಕೆ ಹೊಳೆನರಸೀಪುರ ರೇವಣ್ಣ ಮನೆ ಕೆಲಸದ ಆಕೆ ಸಂತ್ರಸ್ತೆ ಏನಿದ್ದಾರೆ, ರೇವಣ್ಣ ತಮ್ಮ ಕೊಠಡಿಗೆ ಬರುವಂತೆ ಆಹ್ವಾನಿಸ್ತಾ ಇದ್ರು, ಮನೆಯ ಸ್ಟೋರ್ ರೂಮ್ನಲ್ಲಿ ಕೈ ಹಿಡಿದು ಎಳಿತಾ ಇದ್ರು, ಅಸಭ್ಯವಾಗಿ ವರ್ತಿಸ್ತಾ ಇದ್ರು. ರೇವಣ್ಣ ಹಣ್ಣು ಕೊಡುವ ನೆಪದಲ್ಲಿ ಮೈ ಮುಟ್ಟುತ್ತಿದ್ರು, ಸೀರೆಯ ಪಿನ್ ಕಿತ್ತು ಲೈಂಗಿಕ ದೌರ್ಜನ್ಯವನ್ನು ಎಸಗುತ್ತಾ ಇದ್ರು. ಇದೇ ರೀತಿ ಹಲವು ಬಾರಿ ಲೈಂಗಿಕ ದೌರ್ಜನ್ಯವನ್ನು ನನ್ನ ಮೇಲೆ ಎಸಗಿದ್ದಾರೆ ಅನ್ನೋ ಆರೋಪವನ್ನು ಮಾಡಿದ್ದಾರೆ. ತನ್ನ ಮಗಳಿಗೂ ಕೂಡ ವಿಡಿಯೋ ಕಾಲ್ ಮಾಡಿ ಅಸಭ್ಯವಾಗಿ ವರ್ತಿಸ್ತಾ ಇದ್ರು ರೇವಣ್ಣ ಮತ್ತೆ ಪ್ರಜ್ವಲ್ ರೇವಣ್ಣ. ಸಂತ್ರಸ್ತೆ ದೂರಿನ ಅನ್ವಯ ರೇವಣ್ಣ ಪ್ರಜ್ವಲ್ ರೇವಣ್ಣ ವಿರುದ್ಧ ಕೇಸ್ ದಾಖಲಾಗಿದೆ. ಹೊಳೆನರಸೀಪುರ ಠಾಣೆಯಲ್ಲಿ ದಾಖಲಾದಂಥ ಕೇಸ್ ಅದು. ಆ ಕೇಸ್ನ ಅನ್ವಯ SIT ಅಧಿಕಾರಿಗಳು ಅವರನ್ನು ಪ್ರಶ್ನೆ ಮಾಡಿದಾಗ, ಸಂತ್ರಸ್ತೆಯನ್ನು ವಿಚಾರಣೆ ಮಾಡಿದಾಗ ಅವರು ಈ ರೀತಿಯೆಲ್ಲ ನನಗೆ ಲೈಂಗಿಕ ದೌರ್ಜನ್ಯವನ್ನು ಎಸಗಿದ್ದಾರೆ, ನನ್ನ ಮೇಲೆ ಮನೆ ಕೆಲಸ ಮಾಡ್ತಿದ್ದ ಸಂದರ್ಭದಲ್ಲಿ ರೂಮಿಗೆ ಕರಿತಾ ಇದ್ರು, ನನ್ನನ್ನು ಅಸಭ್ಯವಾಗಿ ನನ್ನ ಜೊತೆಲಿ ನಡೆದುಕೊಳ್ತಾ ಇದ್ರು, ಹಾಗೆ ಹಣ್ಣು ಕೊಡೋ ನೆಪದಲ್ಲಿ ನನ್ನ ಕೈ ಮುಟ್ತಾ ಇದ್ರು, ನನ್ನ ಮಗಳಿಗೂ ಕೂಡ ವಿಡಿಯೋ ಕಾಲ್ ಮಾಡಿ ಅಸಭ್ಯವಾಗಿ ಇವರು ವರ್ತಿಸ್ತಾ ಇದ್ರು ಅಂಥೇಳಿ ಆರೋಪವನ್ನು ಮಾಡಿದ್ದಾರೆ. ಅಪ್ಪ ಮಗನ ಮೇಲೆ ಸಂತ್ರಸ್ತೆ, ಮನೆ ಕೆಲಸದ ಆಕೆ ಸಂತ್ರಸ್ತೆ, 5 ವರ್ಷದ ಹಿಂದೆ ಕೆಲಸ ಬಿಟ್ಟಿದ್ದೀನಿ, ಆದರೆ ನನಗೆ ಆ ಧ್ವನಿ ಇರಲಿಲ್ಲ, ಆದರೆ ಈಗ ನಾನು ಧೈರ್ಯವಾಗಿ ಬಂದು ಇವ್ರ ಮೇಲೆ ನಾನು ಆರೋಪ ಮಾಡ್ತಿದ್ದೀನಿ, ನೋಡಿ ಹೀಗೆಲ್ಲ ದೌರ್ಜನ್ಯ ಮಾಡಿದ್ದಾರೆ ಅಂಥೇಳಿ ಆರೋಪವನ್ನು ಮಾಡ್ತಿದ್ದಾರೆ ಸಂತ್ರಸ್ತೆ ಯುವತಿ. ಈ ಕುರಿತಾಗಿ ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ಹಾಸನದ ಪ್ರತಿನಿಧಿ ಖುಷ್ವಂತ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಖುಷ್ವಂತ್, ಎಳೆಯಾಗಿ SIT ಅಧಿಕಾರಿಗಳು ಪರಿಶೀಲನೆ ಮಾಡ್ತಾ ಇದ್ದಾರೆ, ತನಿಖೆ ಮಾಡ್ತಾ ಇದ್ದಾರೆ. ಸಂತ್ರಸ್ತೆ ಯುವತಿ ಏನು ಹೇಳ್ತಾ ಇದ್ದಾರೆ, ಗಂಭೀರ ಆರೋಪ ಮಾಡಿದ್ದಾರೆ, ಏನೇನು ಹೇಳಿದ್ದಾರೆ ಖುಷ್ವಂತ್, ಈ ಹೊತ್ತಿನ ವಿವರ ಏನಿದೆ? ವಿಕೇಶ್, ಈಗಾಗಲೇ ಸಂತ್ರಸ್ತೆ ಏನು ರೇವಣ್ಣ ಮೇಲೆ ಸಂತ್ರಸ್ತೆ A1 ಆರೋಪಿಯಾಗಿ ರೇವಣ್ಣ ಮೇಲೆ ಹಾಗೂ ಪ್ರಜ್ವಲ್ ಮೇಲೆ ದೂರು ನೀಡಿದಂತಹ ಸಂತ್ರಸ್ತೆ ಇದ್ದರು. ಆಕೆ ಈಗ SIT ಮುಂದೆ ಹಾಜರಾಗಿರುವಂಥದ್ದು. ಜೊತೆಗೆ ಗಮನಿಸಬೇಕಾದ ಇನ್ನೊಂದು ವಿಚಾರ ಅಂತ ಅಂದರೆ, ಆ ಸಂತ್ರಸ್ತೆಯನ್ನು ಈಗಾಗಲೇ ರೇವಣ್ಣ ಅವರ ಮನೆಗೆ ಕರೆದುಕೊಂಡು ಬಂದು ಹಾಜರನ್ನು ಪಡಿಸಿ ಅಲ್ಲಿ ಮಾಜರನ್ನು ಮಾಡಿದ್ದಾರೆ. ಇಂಚಿಂಚು ಕೂಡ ಸುಮಾರು 5 ಗಂಟೆಗಳ ಕಾಲ ಮೊನ್ನೆ ಏನು ಪರಿಶೀಲನೆಯನ್ನು SIT ತಂಡ ಮಾಡಿತು, ಆಗ ಅಲ್ಲಿ ಏನೆಲ್ಲ ಘಟನೆ ನಡೀತು ಅಂದರೆ, ಈ ಹಿಂದೆ ಕೆಲ ವರ್ಷದ ಹಿಂದೆ ನನ್ನ ಮೇಲೆ ಲೈಂಗಿಕ ದೌರ್ಜನ್ಯವನ್ನು ಮಾಡಿದ್ದಾರೆ ಅನ್ನುವಂಥದ್ದು. ಹೀಗಾಗಿ ಇನ್ನು ಆಕೆ ನೀಡಿದಂತಹ ದೂರಿನ ಸಾರಾಂಶವನ್ನು ನೋಡಿದ್ದಾರೆ, ದೂರಿನ ಅಂಶಗಳನ್ನು ನೋಡಿದಾದರೆ ರೇವಣ್ಣ ಅವರು ಕೂಡ ನನ್ನ ಮೇಲೆ ಲೈಂಗಿಕ ದೌರ್ಜನ್ಯವನ್ನು ಮಾಡಿದರು. ಹಾಗೆ ಅವರ ಮಗ ಪ್ರಜ್ವಲ್ ರೇವಣ್ಣ ಕೂಡ ವಿಡಿಯೋ ಕಾಲನ್ನು ಮಾಡಿ ತನ್ನ ಮಗಳಿಗೂ ಕೂಡ ಅಶ್ಲೀಲವಾಗಿ ನಡ್ಕೊತಾ ಇದ್ದರು. ಹೀಗಾಗಿ ಇದು ವಿಪರೀತ ಆದಮೇಲೆ ನಾವು ಅವರ ಮನೆಯನ್ನು ಬಿಟ್ಟು ಬೇರೆ ಕಡೆಗೆ ಕೆಲಸಕ್ಕೆ ಹೋದ್ವಿ ಅನ್ನೋಂಥದ್ದು ವಿಚಾರ ಇರೋದು. ಈ ಎಲ್ಲ ದೂರುಗಳ ಆಧಾರದ ಮೇಲೆ ಈಗ SIT ಮುಂದೆ ಕೂಡ ಈ ಮಹಿಳೆ ತಾನು ದೂರಿನಲ್ಲಿ ನೀಡಿರುವಂಥ ಅಂಶಗಳನ್ನು ಹೇಳ್ತಾ ಇರುವಂಥದ್ದು. ಅವರ ಮನೆಯ ಸ್ಟೋರ್ ರೂಮ್ ಏನಿದೆ ಅಲ್ಲಿ ತನ್ನನ್ನು ಕರಿತಾ ಇದ್ದರು, ಅಲ್ಲಿಂದ ನಾನು ಅಡುಗೆ ಮಾಡೋಕ್ಕೆ ಕೆಲಸದಲ್ಲಿ ಇದ್ದೆ, ಆಗ ಅವರು ಕೂಡ ನನ್ನನ್ನು ಈ ರೀತಿ ಕರೆದು ಅಸಭ್ಯವಾಗಿ ನಡೆದುಕೊಂಡ್ರು ಅನ್ನುವಂಥದ್ದು. ಜೊತೆಗೆ ಪ್ರಜ್ವಲ್ ರೇವಣ್ಣನವರು ಕೂಡ ಅಸಭ್ಯವಾಗಿ ತನ್ನ ಜೊತೆಗೆ ನಡೆದುಕೊಂಡ್ರು ಅನ್ನುವಂಥದ್ದು. ಈ ಎಲ್ಲ ಬೆಳವಣಿಗೆಗಳು ಕೂಡ ಈಗ SIT ಮುಂದೆ ಈ ದೂರಿನ ಆ ಮಹಿಳೆ, ಸಂತ್ರಸ್ತ ಮಹಿಳೆ ಹೇಳಬೇಕಾದಂಥದ್ದು. ಅದೇ ಅಂಶಗಳನ್ನು ಕೂಡ ಈಗ ಅವರು ಕೂಲಂಕುಷವಾಗಿ ಹೇಳಿರ್ತಾರೆ ಕೂಡ. ಇನ್ನೊಂದು ಕಡೆ ಹಾಸನದಲ್ಲಿ ಈಗ ಇಲ್ಲಿ ತನಕ ಮೌನಕ್ಕೆ ಶರಣಾಗಿದ್ದ JDS ನಾಯಕರು ಇವತ್ತು ರೇವಣ್ಣ ಅವರನ್ನು ಬಿಡುಗಡೆಯನ್ನು ಮಾಡಬೇಕು, ಅವರು ಎಲ್ಲೂ ಕೂಡ ಕಣ್ಮರೆಯಾಗಿ ಹೋಗಿರಲಿಲ್ಲ. ಹೀಗಾಗಿ ಈ ಒಂದು ಎಲ್ಲ ಇನ್ನೊಂದು ಕಡೆ ಮಹಿಳೆ ಅಪಹರಣ ಪ್ರಕರಣ ಏನಿತ್ತು ಅದರ ವಿರುದ್ಧ ಈಗಾಗಲೇ KR ನಗರ ಶಾಸಕ ಇದ್ದಾರೆ ಅಂತ, ಮತ್ತು DK ಶಿವಕುಮಾರ್ ಇದ್ದಾರೆ. ಇದು ಹೀಗಾಗಿ ಷಡ್ಯಂತ್ರವನ್ನು ರೂಪಿಸಿ ರೇವಣ್ಣನವರ